ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದಿಸ್ತೀನಿ. ಯಾಕೆಂದ್ರೆ ನನಗೆ ಇನ್ನೊಂದಷ್ಟು ಕಿಚ್ಚು ತುಂಬಿರಲ್ಲ, ಹೋರಾಟದ ಕಿಚ್ಚು ತುಂಬಿರಲ್ಲ, ನನ್ನ ಜೈಲಿಗೆ ಕಳಿಸಿರಲ್ಲ. ಕರವೇ ಇವತ್ತು ಇಡೀ ಕರ್ನಾಟಕದ ಕನ್ನಡಿಗರ 100% ಮನೆ ಮಾತಾಗಿದೆ ಅಂದ್ರೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೆ ಅಭಿನಂದನೆಗಳು ಅಂತ ಹೇಳ್ತೀನಿ. ಗೊತ್ತಾಯ್ತಾ? ಯಾಕೆ ಅಂದ್ರೆ ಕರವೆಯ ತಾಕತ್ತಂತದ್ರಿ, ಯಾರಿಗೆ ಎದುರಲಿಲ್ಲ. ಅದೇನ ಹೇಳ್ತಾರಲ್ಲ, ದಡ್ಡಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಎದುರುತ್ತೀವ ನಾವು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎದುರೋ ಮಕ್ಕಳಲ್ಲ ನಾವು, ಎದುರೋ ಮಕ್ಕಳಲ್ಲ. ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಹೋರಾಡಿ ಸಾಯ್ಕಿನ ಹೊರತು ಇಂಥ ವ್ಯವಸ್ಥೆಗೆ ತಲೆ ತಗ್ಗಿಸಿ ಮಾತ್ರ ನಿಲ್ಲಲ್ಲ, ತಲೆ ತಗ್ಗಿಸಿ ನಿಲ್ಲಲ್ಲ. ಅದೇನೇ ಆಗ್ಲಿ ಚಿಂತೆ ಇಲ್ಲ, ಎಂತದೇ ಆಗ್ಲಿ ಚಿಂತೆ ಇಲ್ಲ. ಅಂಜುಕೆ ಅನ್ನೋದು ನಮ್ಮ ಎದುರುಗಡೆನು ಸುಳಿಬಾರ್ದು. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಭಗವಂತ ಒಳ್ಳೆ ಆರೋಗ್ಯ ಕೊಡಪ್ಪ, ನನಗೆ ಏನು ಬೇಡ, ಒಳ್ಳೆ ಆರೋಗ್ಯ ಕೊಡು. ನಾವು ಹೋರಾಟದ ಹಾದಿಯಲ್ಲಿ ಸತ್ತೇ ಅನ್ನುವ ಸುದ್ದಿ ಒಂದಿನ ಮುಟ್ಲಿ ಈ ನೆಲದ ಕನ್ನಡಿಗರಿಗೆ. ಆದರೆ ರೋಗದಲ್ಲಿ ಸಾಯಬಾರದು ಅನ್ನೋದು ನನ್ನ ಪ್ರತಿಜ್ಞೆ.